ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಬದನೆಕಾಯಲ್ಲಿ ಎಣ್ಗಾಯಿ ಮಸ್ಕಾಯಿ ಎಲ್ಲ ಮಾಡ್ತಾರೆ. ನಾನಿವತ್ತು ಬದನೆಕಾಯಲ್ಲಿ ಬೈಗನ್ಕ ಬರುವ ಅಂದರೆ ಸುಟ್ಟಿ ಮಾಡ್ತಾರಲ್ಲ ಆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆ ಸುಟ್ಟಿರೋ ಫ್ಲೇವರು ಊಟ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಇವತ್ತಿನ ವೀಡಿಯೋ ಬಂದು ಬೈಗನ್ಕ ಬರುವ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದನ್ನು ಹೇಗೆ ಮಾಡಿದೆ ಅಂತ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ. ಇಲ್ಲಿ ನಾನು ಕೆಂಪುದು ದಪ್ಪದು ಬದನೆಕಾಯಿ ತೊಗೋಬೇಕಾಗುತ್ತೆ. ಇದಕ್ಕೆ ಇದೇ ಬದನೆಕಾಯಿನೇ, ಬೇರೆ ಬದನೆಕಾಯಿ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಎಳೆದು ನೋಡಿ ತೊಗೋಬೇಕಾಗುತ್ತೆ, ಹುಳ ಇರುತ್ತೆ. ಹಾಗಾಗಿ ನಾನು ಲೈಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಹುಳನೂ ಇಲ್ಲ ಮತ್ತು ಬೀಜನೂ ಇಲ್ಲ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸುಡಬೇಕಾಗುತ್ತೆ. ಹೆಂಗೆ ಸುಡಬೇಕು ಅಂತ ಅಂದರೆ ಸುಡುವಾಗಲೇ ಅದೆಲ್ಲ ಮೆತ್ತಗಾಗಬೇಕು. ಯಾಕಂದ್ರೆ ನಾವು ಇದನ್ನು ಮ್ಯಾಶ್ ಮಾಡೋದ್ರಿಂದ ಆದಷ್ಟು ಎಷ್ಟು ಸುಡೋಕ್ಕಾಗುತ್ತೋ ಸಿಮ್ಮಲ್ಲಿ ಇಟ್ಕೊಂಡು ಅಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸುಡಬೇಕಾಗುತ್ತೆ. ನಾವು ಅನ್ನ ತಿನ್ಬೇಕಾದ್ರೆ ಇದು ಸುಟ್ಟಿರೋ ಫ್ಲೇವರ್ ಬರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿ. ಚೆನ್ನಾಗಿ ನಾನು ಇದನ್ನು ಸುಟ್ಟಿದ್ದು ನೋಡಿ, ಈ ಥರ ಸುಡಬೇಕು. ಈ ಸುಟ್ಟಿರೋದ್ರಲ್ಲೇ ಚೆನ್ನಾಗಿ ಅದು ಬೆಂದೋಗಿರುತ್ತೆ. ಈಗ ಅದು ಸುಟ್ಟಿರೋದ್ರಲ್ಲಿ ಸಿಪ್ಪೆ ಎಲ್ಲ ತಕ್ಕೋತಾ ನೋಡಿ. ನೀಟಾಗಿ ಅದು ಮೇಲ್ಗಡೆ ಸುಟ್ಟಿರೋದೆಲ್ಲ ಬಂದ್ಬಿಡುತ್ತೆ. ಈ ಥರ ತೆಗಿಬೇಕಾಗುತ್ತೆ. ಆ ಕಪ್ಪುದೆಲ್ಲ ತೆಗ್ದಾದ್ಮೇಲೆ ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಈಗ ದಂಟಿತ್ತಲ್ಲ, ನಾನು 2 ಮಾಡ್ಕೊಂಡಿದ್ದೀನಿ. ಅದು ದಂಟಿನೆಲ್ಲ ಕಟ್ ಮಾಡಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಬೇಕಾಗುತ್ತೆ. ಬಿಸಿ ಇರುತ್ತಲ್ವ, ಹಾಗಾಗಿ ನಾನು ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈ ಬದನೆಕಾಯಲ್ಲಿ ಬರುವ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಡಿಫ್ರೆಂಟ್ ಟೇಸ್ಟು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಬೇಕು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಸಿಡಿಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. 1 ಇಲ್ಲ 2 ಆ ಫ್ಲೇವರ್ ಬಿಡಬೇಕಷ್ಟೇ ನಮಗೆ. ಈ ಪಲಾವ್ ಎಲೆ ಇದು ಬೇಡ ನಮಗೆ. ಶುಂಠಿ ಜಜ್ಜಿಟ್ಕೊಂಡಿದ್ದಂಥ ಶುಂಠಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಎಣ್ಣೆಲಿ. ಶುಂಠಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಪಲಾವ್ ಎಲೆ ಹಾಕಿದ್ನಲ್ಲ ಅದನ್ನೆಲ್ಲ ರೋಸ್ಟ್ ಮಾಡಿಕೊಂಡು ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ಥರ ಮಾಡೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ 1 ಇಲ್ಲ ಅಂದರೆ ಸಣ್ಣದಾರೆ 2 ಟೊಮೊಟೊ, ದಪ್ಪದಾರೆ 1 ಟೊಮೊಟೊ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಈ ಥರ ಒಂದು ಸಲ ಟ್ರೈ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಬರೀ ಎಣ್ಗಾಯಿ ಮಸ್ಕಾಯಿ ತಿಂದಿದ್ರೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇದೆಲ್ಲ ನೋಡಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಟ್ಟು ಸೈಡಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಸ್ವಲ್ಪ ಕಮ್ಮಿನೇ ಹಾಕಿ, ಜಾಸ್ತಿ ಏನ್ಬೇಡ. ಜೀರಿಗೆ ಪುಡಿ ಒಂದು 1/4 ಸ್ಪೂನಷ್ಟು. ಎಲ್ಲ ಮಸಾಲೆ ಎಲ್ಲ ಕಮ್ಮಿ ಹಾಕಬೇಕು. ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ವ ಹಾಗಾಗಿ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್. ಸ್ವಲ್ಪ ಕಟ್ಟಾಮಿಟ್ಟಾಗಿ ಮಾಡೋಣ ಅಂಥೇಳಿ ಆಮ್ಚೂರು ಪೌಡ್ರು, ಡ್ರೈ ಆಮ್ಚೂರು ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ನಾರ್ತ್ ಇಂಡಿಯನ್ ಫುಡ್ ಇದು, ಹಾಗಾಗಿ ನಾನಿವತ್ತು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮಸಾಲೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕಿದ್ದೀನಿ. ಟೊಮೊಟೊ ಬೇಯಬೇಕಾದ್ರೆ ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಇದಕ್ಕೆ ನೋಡಿ ನಾನೇನು ಬದನೆಕಾಯಿನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದ ಸುಟ್ಟಿ, ಆ ಬದನೆಕಾಯಿನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ದೋಸೆಗೆ, ಚಪಾತಿಗೆ, ಇಡ್ಲಿಗೆ ಯಾವುದಕ್ಕೂ ಸೆಟ್ ಆಗೋಲ್ಲ. ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ತುತ್ತು ತಿನ್ನೋರು 2ರಿಂದ 3 ತುತ್ತು ಜಾಸ್ತಿನೇ ತಿಂತಾರೆ. ಅದಕ್ಕೆ ನಾನು ಗ್ಯಾರಂಟಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮ ಫೈನಲಾಗಿ ಬೈಗನ್ಕ ಬರುವ ಸೂಪರಾಗಿ ರೆಡಿ ಆಗುತ್ತೆ. ನಾರ್ತ್ ಇಂಡಿಯನ್ ಫುಡ್ಡು ಇವತ್ತಿನ ರೆಸಿಪಿ ಬಂದು ನೋಡಿ. ಇದೊಂದು 5 ನಿಮಿಷ ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಕೋಬೇಕಾಗುತ್ತೆ, ಜಾಸ್ತಿ ಐಯಲ್ಲಿ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಾವು ಇದು ನೀರು ಕಮ್ಮಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೈತೆ. ತಳ ಹಿಡಿಸ್ಬಾರ್ದು, ನಾವು ಸ್ವಲ್ಪ ಗಟ್ಟಿಗೆ ಮಾಡಬೇಕಾಗುತ್ತೆ. ಇದು ನೀರು ಜಾಸ್ತಿ ಹಾಕ್ಬಾರ್ದು. ಇದಕ್ಕೆ ಬೇರೆ ಯಾವುದೇ ರೀತಿ ಮಸಾಲೆ ನಮಗೆ ಬೇಡ. ಇದಿಷ್ಟೇ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೋಡಿದ್ರಲ್ಲ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಬೈಗನ್ಕ ಬರುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು 4ರಿಂದ 5 ಜನ ಆರಾಮಾಗಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡೇ ತಿನ್ನಬೇಕು. ಅಷ್ಟು ರುಚಿಯಾಗಿರುತ್ತೆ. ಡಬಲ್ ರುಚಿ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡ್ತೀರ ಅಂತ ಭಾವಿಸ್ತಿದ್ದೀನಿ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಬಾಯ್ ನಮಸ್ತೆ ಫ್ರೆಂಡ್ಸ್.